ಕಾಂಗ್ರೆಸ್ನವರಿಗೆ ಅಧಿಕಾರ ಇಲ್ಲದೆ ಹೋದಾಗ ಮಾತ್ರ ಓಬಿಸಿಗಳು ಹಿಂದುಳಿದ ವರ್ಗದವರು ನೆನಪಾಗುತ್ತೆ, ಅಧಿಕಾರಕ್ಕೆ ಬಂದಾಗ ನೆನಪಾಗಲ್ಲ. ನೆನಪಾಗೋದು ಅಧಿಕಾರ ಇಲ್ಲದೆ ಹೋದಾಗ, ಸಂವಿಧಾನ ಅಧಿಕಾರಕ್ಕೆ ಬಂದಾಗ ಸಂವಿಧಾನ ಅನ್ನೋದು ನೆನಪಾಗಲ್ಲ ಅಂತ. ಬಿಜೆಪಿಯವರು ಸೋಷಿಯಲ್ ಜಸ್ಟಿಸ್ ಪರ ಯಾವಾಗ ಇದ್ರು? ನೀವು ಹೇಳಪ್ಪ, ನಿಮ್ಮ ಹೆಸರೇನ್ರಿ? ವಿಕ್ರಮ್ ಸರ್. ವಿಕ್ರಮ್ ಯಾವಾಗಲೂ ಇದ್ರ? ಮಂಡಲ್ ಕಮಿಷನ್ ವರದಿನ ವಿರೋಧ ಮಾಡಿದವರು ಯಾರು? ಕಮಂಡಲ ಯಾತ್ರೆ ಶುರು ಮಾಡಿದವರು ಯಾರು? ಮಂಡಲ್ಗೆ ಪ್ರತಿಯಾಗಿ ಕಮಂಡಲ ಅಂತ ಯಾತ್ರೆ ಶುರು ಮಾಡಿದವರು ಯಾರು? ಒಂದು 200 ಆತ್ಮಹತ್ಯೆಗಳು ನಡೆದಾಗ ಸಂದರ್ಭದಲ್ಲಿ ಅದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ರಿಸರ್ವೇಷನ್ ತಂದಾಗ 93ನಲ್ಲಿ ಅದಕ್ಕೆ ವಿರೋಧ ಮಾಡಿದವರು ಯಾರು? ಆಯಿತು. 74th ಅಮೆಂಡ್ಮೆಂಟನ್ನು ವಿರೋಧ ಮಾಡಿದವರು ಯಾರು? ಯಾವಾಗ ಬಿಜೆಪಿ ಯಾವಾಗ ಸಂವಿಧಾನ ಇದೆಯಲ್ಲ, ಸಂವಿಧಾನನ ಯಾವಾಗ ಗೌರವಿಸಿದ್ದಾರೆ? ನೀವು ಆರ್ಗನೈಸರ್ ಪತ್ರಿಕೆ ನೋಡ್ಬೇಕು. ಅವತ್ತಂದು ಸಂವಿಧಾನ ಜಾರಿಗೆ ಬಂದಾಗ 1950ನೇ ಇಸ್ವಿ ಜನವರಿ 26ನೇ ತಾರೀಕು ಸಂವಿಧಾನ ಬಂದಾಗ ಸಾವರ್ಕರ್ ಏನು ಹೇಳಿದ್ದಾರೆ, ಗೋಲ್ವಾಲ್ಕರ್ ಏನು ಹೇಳಿದ್ದಾರೆ, ಇದನ್ನೆಲ್ಲ ನೋಡಬೇಕು.